ನಮಸ್ಕಾರ ಎಲ್ರಿಗೂ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಪರವಾಗಿ ರೋಡಿಗಿಳಿದು ಹೋರಾಟ ಮಾಡ್ತಿದ್ದೀರಾ, ಪ್ರತಿಭಟನೆ ಮಾಡ್ತಿದ್ದೀರಾ, ಸಮಾವೇಶಗಳನ್ನ ಮಾಡ್ತಿದ್ದೀರಾ. ಆ ಎಲ್ಲಾ ನನ್ನ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾ ಜಾಸ್ತಿ ನಿಮ್ಗೆ ತಲೆ ತಿನ್ನಕ್ ಹೋಗಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಸಮೀರ್ನ ಒಂದು ವಿಡಿಯೋದೊಳಗಡೆ ಆನೆ ಮಾವುತ ಮತ್ತು ಅವರ ತಂಗಿನ ಒಂದು ಆ ಜಾಗವನ್ನ ಕಬ್ಜಾ ಮಾಡಿದ್ರು ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾನೆ. ಗವರ್ಮೆಂಟ್ ಗೆ ಸಂಬಂಧಪಟ್ಟಿರುವಂತ ಈ ದಿಶಾಂಕ ಅನ್ನೋ ಒಂದು ಆಪ್ ಒಳಗಡೆ ಲ್ಯಾಂಡ್ ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಇರ್ತಾವ. ನಾನು ಈ ಡೀಟೇಲ್ಸ್ ಅಡ್ರೆಸ್ ತಗೊಂಡಾಗ 158 ಅಂತ ಇತ್ತು. ಅದನ್ನ ನಾನು ಚೆಕ್ ಮಾಡಿ ನೋಡಿದಾಗ 2001ರಿಂದನೂ ಈ ಜಾಗ ವೀರೇಂದ್ರ ಹೆಗ್ಗಡೆ ಅವರ ಹೆಸರು ಮೇಲೆ ಐತಿ. ಅಷ್ಟೊಂದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಮಾತ್ರ ನಾ ಮಾತಾಡ್ಬೇಕು. ಈ ಒಂದು ಡೀಟೇಲ್ಸ್ ಮಾತ್ರ ನಂಗೆ ಗೊತ್ತಾ, ನಿಮ್ಗೆ ತಿಳ್ಸಕ್ ಟ್ರೈ ಮಾಡೀನಿ. ಆ ಒಂದು ಕೃತ್ಯವನ್ನ ಇವ್ರ ಮೇಲೆ ಇಂಥವರೇ ಮಾಡಿದಾರೆ ಅಂತ ಹೇಳಿ ನಾನು AI ವಿಡಿಯೋ ಎಡಿಟಿಂಗ್ ಅಲ್ಲಿ ನೋಡಿನಿ. ಆದ್ರೆ ಯಾವುದೇ ದಾಖಲೆಗಳನ್ನ ನೋಡಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಾನು ಹುಟ್ಟಿಸ್ಕೊಂಡೆ, ಸಮೀರ್ ತರ ಹುಟ್ಟಿಸ್ಕೊಂಡೆ ಏನೋ ಒಂದು ಸ್ಟೋರಿ ಹೇಳೋದಕ್ಕೆ ನಿಮ್ಗೆ ಅರ್ಥ ಮಾಡಿಸೋ ರೀತಿಲಿ ಹೇಳ್ತೀನಿ. ಮುಂದೊಂದು ದಿನ ಆ ಜಾಗಕ್ಕೆ ತುಂಬಾ ರೇಟ್ ಬರುತ್ತೆ, ತುಂಬಾ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ಅಲ್ಲಿ ಚಿಕ್ಕದಾಗಿ ಮನೆ ಕಟ್ಟಿಸಿಕೊಂಡು ಇರುವಂತ ಆನೆ ಮಾವುತನ ಮೇಲೆ ಧರ್ಮಾಧಿಕಾರಿಯವರ ವಿರುದ್ಧ ಇರುವಂತ ಷಡ್ಯಂತ್ರ ಮಾಡ್ತಿರುವಂತ ಕಿತ್ತೋದ್ ನನ್ನ ಮಕ್ಕಳು ಇವ್ರ ಮನೆಗೆ ನುಗ್ಗಿ ಅವ್ರ ತಂಗಿ ಮೇಲೆ ಕೆಟ್ಟ ಕೃತ್ಯವನ್ನ ಮಾಡಿ ಅವ್ರು ಹೊಡೆದು ಆಮೇಲೆ ಅವ್ರ ಪೇಪರ್ಸ್ ಹಂಗೆ ಹಿಂಗೆ ಅಂತ ಸುಮ್ನೆ ಸುಳ್ಳು ಕಟ್ಟ ಕಥೆಗಳನ್ನ ಹೇಳ್ಕೊಂಡು ಮುಂದೊಂದು ದಿನ ಈ ಕೇಸ್ ಕೂಡ ಧರ್ಮಾಧಿಕಾರಿಯವರ ಮೇಲೇನೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿ ಈ ಒಂದು ಕೆಲಸವನ್ನ ಮಾಡಿರ್ಬೋದಲ್ವಾ. ಹುಟ್ಟಿಸ್ಕೊಂಡ ಮಾತಾಡಕ್ ಸಮೀರ್ಕಿಂತ ಜಾಸ್ತಿ ಕಲ್ತಿನ. ಓಕೆ, ಸಮೀರ್ ಹೇಳುದ ನಂಬುನ. ನಾವ್ AI ವಿಡಿಯೋ ನೋಡಿ ನಂಬಕ್ ಆಗುದಿಲ್ಲ, ಆದ್ರೂ ನಂಬೆ ಬಿಡೋಣ. ದಾಖಲೆಗಳು ಇಂಥವ್ರೇ ತಪ್ಪು ಮಾಡ್ಯಾರ, ಇಂಥವ್ರೇ ಕೊಂದಾರ ಅಂತ ಹೇಳಿ ಇವ್ರಿಗೆ ಗೊತ್ತೈತಲ್ಲ, ಇವ್ರ ಕಡೆ ದಾಖಲೆ ಐತಲ್ಲ, ದಾಖಲೆ ಇಟ್ಕೊಂಡ ಮಾತಾಡ್ಯಾರಲ್ಲ, ಅದನ್ನ ತಗೊಂಬಂದು ಅಧಿಕಾರಿಗಳಿಗೂ ಕೊಡ್ರಿ. SIT ಅವ್ರು ಇಲ್ಲೇ ಅದಾರ ನಿಮ್ ಬೆಳ್ತಂಗಡಿ ಒಳಗ, ಅಂತವ್ರಿಗೆ ಕೊಡ್ರಿ. ನ್ಯಾಯ ಸಿಗಬೇಕಂದ್ರ ದಾಖಲೆ ಬೇಕು. AI ವಿಡಿಯೋ ಎಡಿಟಿಂಗ್ ನಾನು ಬಹಳ ಚಂದ ಮಾಡಿ ತೋರಿಸ್ತೀನಿ ದೋಸ್ತ. ಯಾಕೆ ನಾ ಹಿಂಗ ಮಾತಾಡಕತ್ತೀನಿ ಅಂತಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಕಾನೂನಿಗೆ ನಾವೆಲ್ಲರೂ ಗೌರವ ಕೊಡಬೇಕು. ಕಾನೂನ್ ರೀತಿಯಿಂದ ಹೋಗ್ಬೇಕು. ಕೋರ್ಟ್ ನಲ್ಲಿ ಕೇಳುವಂತದ್ದೇನಪ್ಪ, ಸಾಕ್ಷಿಗಳು, ನಿಜವಾದ ಸಾಕ್ಷಿಗಳನ್ನ ಕೊಡಬೇಕು. ಅದನ್ನ ಇವ್ರ ಮನ್ಯಾಗ ಕುಂತು ಚುಮ್ಮರಿ ಹಾಕೊಂಡ್ ತಿನ್ನಾಕತ್ರ ಕೃತ್ಯಗೊಳಗಾಗಿರೋರ್ ನ್ಯಾಯ ಸಿಗ್ತೈತೇನ? ನೆಕ್ಸ್ಟ್ ಅನನ್ಯ ಭಟ್, ಅವಳು ಹುಟ್ಟೇ ಇಲ್ಲ, ಅವಳು ಇಲ್ವೇ ಇಲ್ಲ, ಹಂಗ ಹಿಂಗ ಅಂತೇಳಿ ನ್ಯೂಸ್ ಚಾನಲ್ ಅವ್ರು ಮಾತಾಡಕತ್ತಾರ. ಅವ್ರು ದೊಡ್ಡಪ್ಪನ ಕುಂದ್ರಿಸ್ಕೊಂಡು ಮಾತಾಡ್ಸಾಕತ್ತಾರ. ರಿಯಾಲಿಟಿ ಐತಿ, ಬಟ್ ಕೆಲವೊಂದಿಷ್ಟು ಪ್ರಶ್ನೆ ನನಗೊಂದೈತಿ. ನ್ಯೂಸ್ ಚಾನಲ್ ಅವ್ರೆ, ನೀವ್ ಯಾಕೆ ಅಷ್ಟು ಗಡಬಡ್ ಮಾಡ್ತೀರಿ? ಬಟ್ ಅವ್ರು ಎಲ್ಲೂ ಓಡೋಗಿಲ್ಲ. ಅವ್ರನ್ನ ಸೇಫ್ ಆಗಿ ಕೆಲವೊಂದಿಷ್ಟು ಹೋರಾಟಗಾರರು ಇಟ್ಕೊಂಡ್ ಕುಂತಾರ. ಯಾಕೆ ಗೊತ್ತ? ಕತೆಗೆ ತಕ್ಕ ಹಾಗೆ ಪ್ಲಾನ್ ಮಾಡಿ ಹೊಡಿಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಅನನ್ಯ ಭಟ್ ಈ ಭೂಮಿಯೊಳಗೆ ಹುಟ್ಟ್ಯಾಳ ಅಂತ ಅನ್ಕೊಳ್ಳೋಣ, ಧರ್ಮಸ್ಥಳದಾಗ ಕೃತ್ಯಗೊಳಗಾಗಿ ಅನ್ಕೊಳ್ಳೋಣ. ಇವತ್ತು ಅವ್ರ ದೊಡ್ಡಪ್ಪ ಟಿವಿ ಚಾನಲ್ ದಾಗ ಹೇಳ್ಕೊಂಡ್ರೆ, ಸುಜಾತಾ ಭಟ್ ಅವ್ರಿಗೆ 1988 ಆದ್ಮೇಲೆ ಮದುವೆ ಆಗೇತ್ ಅಂತ ಹೇಳಿ. 88, 89, 10, 12, 13, 14, 2003ರಲ್ಲಿ ಆ ಹುಡುಗಿ MBBS ಓದಿದಾಳೆ. ಅಂದ್ರೆ 14 ವರ್ಷದೊಳಗೆ MBBS ಓದ್ತಾರನ? ಆ ತಾಯಿ ಸುಳ್ಳು ಹೇಳತ್ತೋಳು ಅಥವಾ ಅನನ್ಯ ಭಟ್ಟ ಇದಾಳು, ಧರ್ಮಸ್ಥಳ ಕಾಣೆ ಆಗ್ಯಾಳು ಅಥವಾ ಹುಟ್ಟೇಲು ಯಾವುದಕ್ಕೂ ದಾಖಲೆಗಳಿಲ್ಲ. ಅವತ್ತು ಹೋಗಿ ಪೊಲೀಸ್ ಸ್ಟೇಷನ್ ನಾಗ ಇವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದನ್ನೂ ಕೂಡ ಸೃಷ್ಟಿ ಮಾಡಿದ್ದಾರೆ. ಎಲ್ಲವನ್ನೂ ಸುಳ್ಳು ಹೇಳಿದ್ದಾರೆ. ನ್ಯೂಸ್ ಚಾನಲ್ ದವ್ರೆ ಅವ್ರೆಲ್ಲ ಹೋಗಿಲ್ಲ. ಸುತ್ತಪಟ್ಟವ್ರು ಬೆಳ್ತಂಗಡಿ ಒಳಗೆ ಇರಬಹುದು, ಸೇಫ್ ಆಗದಾರ ಅವ್ರು, ಅವ್ನು ಹುಡುಕ್ಯಾಡಕ್ ಹೋಗ್ಬೇಡ್ರಿ. ಅಂಡ್ ಇನ್ನೊಂದ್ ಮ್ಯಾಟ್ರ್ ಹೇಳ್ತಾರ ಅವ್ರು, ಇವ್ರು ಅಲ್ಲಿ ಫ್ರಾಡ್ ಗಳು ಮಾಡಿದ್ರ, ಸ್ಕ್ಯಾಮ್ ಗಳು ಮಾಡಿದ್ರ ಸುಜಾತಾ ಭಟ್ ಅವ್ರ ಅಂತ ಹೇಳಿ. ಹೌದು, ನನಗೂ ಅನ್ನಿಸ್ತದ. ಈ ಎಲ್ಲಾ ಕೇಸ್ಗಳನ್ನ ನೋಡಿದಾಗ ನಾಳೆ ನನಗೂ ಒಬ್ಬಳು ಮಗಳಿದ್ಲು, ಅವಳು ಧರ್ಮಸ್ಥಳದೊಳಗ ಕಳ್ಕೊಂಡ್ಲು ಅಂತ ನಾನು ನ್ಯೂಸ್ ಸ್ಪ್ರೆಡ್ ಮಾಡಿದ್ರೆ, ನನಗ ಆ ಒಂದು ಟೈಮ್ ಒಳಗಡೆ 2009, 10, 8 ಇಂಥ ಟೈಮ್ದಾಗ ಧರ್ಮಾಧಿಕಾರಿಯವರು ಹೆದರ್ಕೊಂಡ್ಬಿಟ್ಟು ಧರ್ಮ ಕ್ಷೇತ್ರದ ಹೆಸರೆಲ್ಲ ಹಾಳಾಕೈತೆ ಅಂತ ಹೇಳಿ ನನಗ್ ಸುಮ್ನ ಕರೆದಾದ್ರೂ ದುಡ್ಡು ಕೊಡ್ಬೋದು, ರೊಕ್ಕ ಮಾಡಬಹುದು, ನಾನು ಆಸ್ತಿ ಮಾಡಬಹುದು ನಾನು ಅಂತ ಅನ್ಕೊಂಡಿರಬಾರ್ದ. ಹೌದಿಲ್ಲ? ಧರ್ಮಾಧಿಕಾರಿಯವರು ಅಷ್ಟು ಸೈಲೆಂಟ್ ಆಗಿದ್ದಾರಂದ್ರೆ ಅವ್ರು ಹೆದರ್ತಾರೆ. ನಾಳೆ ಅವ್ರ ಕ್ಷೇತ್ರದೊಳಗಿಂತ ಅದ್ ಆಗೈತಿ ಅಂದ್ರೆ ಅದು ತಪ್ಪು ಮಾಡಿದವ್ರು ಯಾರೇ ಇರ್ಲಿ, ಅದು ಮುಖ್ಯ ಅಲ್ಲ. ಧರ್ಮಾಧಿಕಾರಿಯವರು ಹೆದರ್ಕೊಂಡು ಆಮೇಲೆ ಹಂಗ್ ದುಡ್ಡು ಕೊಟ್ಟು ಆ ಕೇಸನ್ನ ಕ್ಲೋಸ್ ಮಾಡ್ತಾರ, ನಾ ರೊಕ್ಕ ಮಾಡಿ ಆರಾಮ್ ಇರ್ಬೋದಿತ್ತು ಅಂತೇಳಿ. ಆದ್ರ ಧರ್ಮಾಧಿಕಾರಿಯವರು ಸತ್ಯದ ಪರ, ನ್ಯಾಯದ ಪರ, ದೇವರ ನಂಬಿಕೆ ಮೇಲೆ ಇವತ್ತು ಕೂಡ ದೇವರನ್ನ ಪೂಜೆ ಮಾಡ್ತಾ ಬದುಕಿದ್ದಾರೆ. ಅವ್ರು ಯಾವತ್ತು ಯಾರಿಗೂ ಹೆದರಿಲ್ಲ. ಆಗಿದ್ದಾಗ್ಲಿ ಇನ್ನು ಎಷ್ಟು ತನಿಖೆ ಆದ್ರೂ ಆಗಿಲ್ಲ ಅಂತ ಅವರು ಕೂಡ ವೇಟ್ ಮಾಡಕತ್ತಾರ. ನೀವು ಅದನ್ನ ನೋಡಿರಿ. ಈ ಸುಜಾತಾ ಭಟ್ ಅವರು ಇಷ್ಟು ವರ್ಷ ಆದ್ಮೇಲೂ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡತ್ತಾರಂದ್ರೆ ಇವ್ರ ಹಿಂದ್ ಒಬ್ರು ಯಾರು ಇದ್ದೇ ಇರ್ತಾರದಿಲ್ಲ. ಮನಿ ಬ್ರೋ, ದುಡ್ಡು ಮಾತಾಡಕ್ಕೆ ಶುರು ಮಾಡ್ತದೆ, ದುಡ್ಡು ಮಾತಾಡಿಸ್ತದೆ. ಈಗ ಒಬ್ಬ ಮಂತ್ ಕಮೆಂಟ್ ಆಗ್ತಾ ನೋಡ, ಬ್ರೋ ನಿಂಗೂ ಪೇಮೆಂಟ್ ಆಗಿದ್ಯಾ, ದುಡ್ಡು ಆಗಿದ್ಯಾ ಅಂತ. ಬೋಸಡಿಕೆ ಹರ್ದಿ ಚಪ್ಪಲ್ ಐತಿ, ಚಲೋ ಚಪ್ಪಲ್ ತೊಳಕ್ ಆಗೋಲ್ತ. ನಂದು ಈ ಮೊಬೈಲ್ ನನ್ ಕರೆನ್ಸಿ ಖಾಲಿ ಆಗಿತ್ತು, ಸ್ವಿಚ್ ಆಫ್ ಮಾಡಿಟ್ಟೇನ್ ಲೌಡೆ.
ನನಗೆ ಯಾವ ಪೇಮೆಂಟ್ ಬಂದಿಲ್ಲ. ನಾನು ನನ್ನ ಧರ್ಮ ರಕ್ಷಣೆಗೋಸ್ಕರ ಜನರಿಗೆ ನನ್ನ ಫಾಲೋ ಮಾಡೋ ಪ್ರತಿಯೊಬ್ಬರಿಗೂ ಸತ್ಯ ತಿಳಿಸಬೇಕು ಅಂತಂದ್ರೆ ನಿಂಗೆ ಅಷ್ಟು ಡೌಟ್ ಇದ್ರೆ ನಮಗೆ ಇಡೀ ಖಾನ್ದಾನ್ ಬ್ಯಾಂಕ್ ಅಕೌಂಟ್ಸ್ ಪ್ರೂಫ್ ನಿಂಗೆ ಕೊಟ್ಟು ಬಿಡ್ತೀನಿ. ಬಾ ಮನಿಗೆ ಮಗನ ಎಲ್ಲಾ ಚೆಕ್ ಮಾಡ್ಕೊ. ನನಗೆ ಯಾವುದೇ ತರ ಪೇಮೆಂಟ್ ಬಂದಿಲ್ಲ. ಐ ಆಮ್ ಆಲ್ವೇಸ್ ಟ್ರೂತ್ ಮ್ಯಾನ್. ನಂಗೆ ಇಂಗ್ಲಿಷ್ ಬರಲ್ಲ, ಸಾರಿ. ಸತ್ಯವನ್ನ ಹೇಳುವುದಕ್ಕಾಗಿ ನಾನು ಹೋರಾಟವನ್ನ ಮಾಡ್ತೇನೆ, ನನ್ನ ಧರ್ಮ ರಕ್ಷಣೆಗೋಸ್ಕರ. ಈಗ ಡೈರೆಕ್ಟ್ ಆಗಿ ಸೌಜನ್ಯ ಮ್ಯಾಟ್ರ್, ಸೌಜನ್ಯ ಕೇಸ್ಗೂ SITಗೂ ಸಂಬಂಧನೇ ಇಲ್ಲ. ಅರ್ಥ ಮಾಡ್ಕೊರಿ. ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದ, ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ SIT ರಚನೆ ಮಾಡಿದ್ರ ಈ ಎಲ್ಲಾ ಹೋರಾಟಗಾರರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಿಂದ್ಗಡೆ ದೊಡ್ಡದಾಗಿ ಸೌಜನ್ಯ ಅವರ ಫೋಟೋವನ್ನ ಹಾಕೊಂಡಿರ್ತಾರೆ. ಯಾಕೆ SIT ತನಿಖೆಗೆ ಸೌಜನ್ಯ ಕೇಸ್ ಇವರು ಕೊಡಕ್ಕೆ ಹೋರಾಟ ಮಾಡ್ಲಿಲ್ಲ? ಓಕೆ, ಅವ್ರು ಬಿಟ್ಬಿಡಿ. ಅವರ ತಾಯಿಯವರಾಗಿರೋ ನೀವು ಈಗ ಬೆಳ್ತಂಗಡಿಗೆ SIT ಬಂದಿದೆ, ದಯವಿಟ್ಟು ಬೆಳ್ತಂಗಡಿಗೆ ಹೋಗ್ಬಿಟ್ಟು ಕುಸುಮಾವತಿ ಅವರೇ ದಯವಿಟ್ಟು ಕಂಪ್ಲೇಂಟ್ ಮಾಡ್ರಿ, ಮರು ತನಿಖೆ ಮಾಡು ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡಿ ಕಂಪ್ಲೇಂಟ್ ಅನ್ನ ಮಾಡಿಸ್ರಿ SITಗೆ ಸೌಜನ್ಯ ಕೇಸವನ್ನ. ಕುಸುಮಾವತಿ ಅವರೇ, ಸೌಜನ್ಯ ಪರ ಹೋರಾಟಗಾರರೇನಿದ್ದಾರಲ್ಲ ಇವ್ರ ಹತ್ರ ಎಲ್ಲಾ ದಾಖಲೆಗಳಿದ್ದಾವೆ. ದಯವಿಟ್ಟು ಆ ದಾಖಲೆಗಳನ್ನ ಇಸ್ಕೊಂಡು ನೀವು ಬೆಳ್ತಂಗಡಿಯಲ್ಲಿರುವಂತ SIT ಕಚೇರಿಗೆ ಹೋಗ್ಬಿಟ್ಟು ಮತ್ತೆ ನನ್ನ ಮಗಳ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ, ಮತ್ತೆ ತನಿಖೆ ಮಾಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ರಿ. ನಿಮ್ಮ ಜೊತೆ ನಾವು ಕೂಡ ಬರಕ್ ರೆಡಿ ಇದ್ದೀವಿ. ನೀವು ಬರ್ತೀರಾ ತಾಯಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಸೋಷಿಯಲ್ ಮೀಡಿಯಾದಾಗ ದೊಡ್ಡ ಡೈಲಾಗ್ ಹೊಡ್ಕೊಂಡು ದೊಡ್ಡ ಮಾತಾಡ್ಕೊಂತು ಬಾಬಾ ಎಲ್ಲದಿರ್ಪಾ, ಬರ್ರಿ ಸೌಜನ್ಯ ಅಕ್ಕಗೆ ನ್ಯಾಯ ಕೊಡ್ಸುನು. ದಾಖಲೆಗಳನ್ನ ಹೋರಾಟಗಾರರು ಚುರುಮುರಿ ತಿನ್ನಾಕ್ ಇಟ್ಕೊಂಡಾರ ಅನಿಸ್ತೈತಿ. ಅದನ್ನ ತಗೊಂಡ್ ಹೋಗಿ SITಗೆ ಸೌಜನ್ಯ ಅವ್ರ ತಾಯಿಯವ್ರ ಕಡೆಯಿಂದ ಕೊಡ್ಸುನು. ಯಾವಂಗಾರ ತಾಕತ್ತಿದ್ರ ಸೌಜನ್ಯ ಪರ ಹೋರಾಟ ಮಾಡ್ತೀನಂತ ಅನ್ನೋರ್ ಇದ್ರೆ ಸೋಷಿಯಲ್ ಮೀಡಿಯಾದಾಗ ಲೈಕ್ಸ್, ಫಾಲೋವರ್ಸ್, ಕಮೆಂಟ್ ಅಬ್ಬಬ್ಬಬ್ಬಬ್ಬ ಲಕ್ಷಾನ್ ಗಟ್ಲೆ ತಾಕತ್ತಿದ್ದವ್ರು ಬರ್ರಿ. ನಾನ್ ಧರ್ಮಸ್ಥಳಕ್ಕೆ ಯಾವಾಗ ಬರಕ್ಕೂ ರೆಡಿ ಇದೀನಿ ಸೌಜನ್ಯ ನ್ಯಾಯ ಕೊಡ್ಸಕ್. ಸೌಜನ್ಯ ಅವರ ಮನೆ ಇವತ್ತು 3 ಅಂತಸ್ತಿನ ಮನೆ. ಸೌಜನ್ಯ ಅಕೌಂಟಿಗೆ ಎಷ್ಟೊಂದು ಜನ ಅವ್ರಿಗೆ ಬಡತನ ಇದೆ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ 2 ಮಕ್ಕಳಿದಾರೆ ಇನ್ನು ಅಂತ ಹೇಳಿ ಅದೆಷ್ಟೋ ಕರ್ನಾಟಕದ ಜನ ದುಡ್ಡು ಕೊಟ್ರಿ, ಹೆಲ್ಪ್ ಮಾಡಿದ್ರಿ. ಈಗ ಸೌಜನ್ಯಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. 3 ಅಂತಸ್ತಿನ ಮನೆ ಕಟ್ಟಿಸಿದ್ದಾರೆ. ಅದು ಖುಷಿ ಇಲ್ಲ ನನಗೆ, ಅದು ಬೇಜಾರಿದೆ. ಯಾಕೆ ಗೊತ್ತಾ? ನನಗೆ ಮೇನ್ ಆಗಿ ಸೌಜನ್ಯ ಅಕ್ಕಗೆ ನ್ಯಾಯ ಸಿಗಬೇಕು. ದಯವಿಟ್ಟು ಸೌಜನ್ಯ ಅಕ್ಕನ ಅಕೌಂಟಿಗೆ ಯಾರ್ಯಾರು ದುಡ್ಡು ಹಾಕಿದಿರೋ ಸೌಜನ್ಯ ತಾಯಿಯವ್ರಿಗೆ ಕೇಳ್ಕೊಳ್ರಿ, ಒಂದೊಂದು ವಿಡಿಯೋ ಮಾಡಿ ಹಾಕ್ರಿ. ಅಮ್ಮ ನ್ಯಾಯ ಕೊಡ್ಸಿ. ಅವ್ರು ಕೇಳಿ. ಯಾಕೆ ಅವ್ರು ಕೇಳಿ ಅಂತದೇನಂದ್ರೆ ದಾಖಲೆಗಳನ್ನ ಹೋರಾಟಗಾರರು ಇಟ್ಕೊಂಡಿದ್ದಾರೆ ಅಲ್ವಾ? ಆ ದಾಖಲೆಗಳನ್ನ ಸೌಜನ್ಯ ಅವ್ರ ತಾಯಿಯವ್ರು ಇಸ್ಕೊಂಡು ಈಗ SITನೇ ಬೆಳ್ತಂಗಡಿಗೆ ಬಂದಿದೆ. ಅಲ್ಲೋಗಿ ಕಂಪ್ಲೇಂಟ್ ಕೊಡಬಹುದಲ್ವಾ? ಎನ್ಕ್ವೈರಿ ಮಾಡ್ತಾರಲ್ವಾ? ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತಲ್ವಾ? ಅದೆಷ್ಟೊಂದ್ ಜನ ಹೇಳ್ತಾರೆ ಅಣ್ಣಪ್ಪ ಸ್ವಾಮಿ ಇದ್ರೆ ಸೌಜನ್ಯಗೆ ನ್ಯಾಯ ಸಿಕ್ತಿತ್ತು ಅಂತ ಹೇಳಿ. ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಸೌಜನ್ಯಗೆ ನ್ಯಾಯ ಕೊಡ್ಸಕ್ಕೆ ರೆಡಿ ಇದ್ದಾನೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಕಾನೂನಲ್ಲಿ ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳನ್ನ ಚುರುಮರೆ ತಿನ್ನೋದಕ್ಕೆ ಅಣ್ಣಪ್ಪ ಸ್ವಾಮಿಯ ಹೆಸರನ್ನ ಹೇಳ್ತಿರುವಂತ ಕೆಲವೊಂದಿಷ್ಟು ದೊಡ್ಡ ಡೈಲಾಗ್ ಹೊಡೆಯುವಂತ ಹೋರಾಟಗಾರರು ಚುರುಮರಿ ತಿನ್ನಾಗಿ ಇಟ್ಕೊಂಡಿದ್ದಾರೆ. ಸತ್ಯ ಅಲ್ವಾ? ಈಗ ನಾನು ಅಣ್ಣಪ್ಪ ಸ್ವಾಮಿ ಹತ್ರ ಬೇಡ್ಕೊಳ್ತೇನೆ, ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಧರ್ಮಕ್ಕೋಸ್ಕರ, ಧರ್ಮ ಕ್ಷೇತ್ರಕ್ಕೋಸ್ಕರ, ಧರ್ಮದ ಪರವಾಗಿ ಹೋರಾಟ ಮಾಡ್ತಿರುವಂತ ಪ್ರತಿಯೊಬ್ಬನ ಮನಸ್ಸಲ್ಲೂ ಹೊಕ್ಕಿ ಇಡೀ ಕರ್ನಾಟಕದ ಜನರಿಗೆ ಸತ್ಯವನ್ನ ತಿಳಿಸು ಸ್ವಾಮಿ ಅಂತ ಬೇಡ್ಕೊಳ್ತೇನೆ. ಕಂತೆ ಸಾಕ್ಷಿಗಳಿದೆ ಅಂತ ಹೇಳಿ ಸುಳ್ಳುಗಳನ್ನು ಹೇಳ್ತಿರುವಂತ ಮಟ್ಟಣ್ಣ ಯಾವುದೋ ಒಂದು ಅಜ್ಜಿ ಕತೆನ ತಗೊಂಡ್ಬಂದು ಮಿಕ್ಸ್ ಮಸಾಲ ಮಾಡಿ ಅದಕ್ಕೆ ದೆವ್ವದ ತರ ಮಿಕ್ಸ್ ಮಾಡಿ ಏಟಿಂಗ್ ಮಾಡಿ ಹೇಳಿರುವಂತ ಸಮೀರ್ ಹಿಂದೆ ಕುತ್ಕೊಂಡು ಬಂಬಡ ಹೊಡಿತಿರೋ BP ರೈಸ್ ಮಾಡ್ಕೊಂಡು ತಿಮ್ಮಣ್ಣ ಕೇಳಿಸ್ಕೊಳ್ರು, ನಿಮ್ ಹತ್ರ ಸಾಕ್ಷಿ ಇದಾವೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ. ಈ ರೇಂಜ್ಗೆಲ್ಲ ರೋಸ್ಟ್ ಆಗ್ಬಿಡ್ರೋ ಜನಗಳ ಹತ್ರ. ದಯವಿಟ್ಟು ನಿಮ್ಗೊಂದ್ ರೆಸ್ಪೆಕ್ಟ್ ಇದೆ, ಹಾಳು ಮಾಡ್ಕೋಬೇಡಿ. ಸಾಕ್ಷಿಗಳನ್ನ ಕೊಡ್ರಿ. ಯಾಕೆ ಸಾಕ್ಷಿಗಳಿಲ್ವಾ? ಪಾಪ ಸಮೀರ್ಗೆ ಭೀಮನ್ನ ಕರ್ಕೊಂಬಂದು ಮುಂದೆ ಕುಂದರ್ಸ್ಕೊಂಡು 2ನೇ ವಿಡಿಯೋ ಮಾಡುವಾಗ ಸುಮ್ನೆ ಒಂದ್ ಕತೆ ಹೇಳಿಸ್ಬಿಟ್ಟು ಆ ಭೀಮನ್ನ ಮಾಸ್ಕ್ ಹಾಕ್ಬಿಟ್ಟು ಒಳಗ್ ಬಿಟ್ಬಿಟ್ರಲ್ಲ. ಇದು ಕತೆ, ಯಾರು ನಂಬಾಡಿ, ಇದೊಂದು ಹಂಗೆ ಸುಮ್ನೆ ಕತೆ. ಪಾಪ ಆ ಸಮೀರ್ ಇವಾಗ ಏನಾದ್ರು ತಪ್ಪಿತಸ್ಥರು ಇಂಥವ್ರೆ ಅಂತ ಏನಾದ್ರು ಪ್ರೂವ್ ಆಗ್ಲಿಲ್ಲ ಅಂದ್ರೆ ದೇಶ ಬಿಟ್ಟು ಹೋಗ್ಬೇಕು. ಬೇರೆ ದೇಶದಲ್ಲೂ ಧರ್ಮಸ್ಥಳ ದೇವಸ್ಥಾನವನ್ನ ಕೈ ಮುಗಿಯುವಂತವ್ರು ಇದ್ದಾರೆ, ಕರ್ನಾಟಕದವ್ರು ಇದ್ದಾರೆ. ಅಲ್ಲೂ ಅವನ್ನ ಹೊಡಿತಾರೆ, ಚಡಿತಾರೆ. ಅಲ್ಲ ತಿಮ್ಮಣ್ಣ, ಬೇಡ ಬಿಡು, ಇನ್ BP ರೈಸ್ ಮಾಡ್ಕೊಳ್ತೀಯ. BP ಶುಗರು ಇದೆ, ಗುಳಿಗೆ ತಗೊಂಡು ಆರಾಮಾಗಿ ಮಲ್ಕೋ. ಮಟ್ಟಣ್ಣ, ಮೊನ್ನೆ ಚಬ್ಬಿಲಿರುವಂತ ಜೈನರು ಬುದ್ಧಿ ಕಲಿಸಿದ್ರಂತೆ. ಹಿಂಗೆ ಆಗ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.